ಇಂದು ಡಿಮ್ಯಾನ್ಸ್ನಲ್ಲಿ NGOಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ವಿಕಲಚೇತನ ಗುರುತಿಸುವಿಕೆ ಆಗಲೇ ಆಗಿದೆ ಮತ್ತು ಸಹಾಯಕ ಸಾಧನ ವಿತರಣಾ ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತಿಸಿ ಮಾತಾಡೋದಕ್ಕೆ ನನಗೆ ತುಂಬ ಹೆಮ್ಮೆ ಹಾಗೂ ಸಂತೋಷ ಉಂಟಾಗಿದೆ. ಈ ಕಾರ್ಯಕ್ರಮವು ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಮತ್ತು ಸ್ವಾವಲಂಬನೆಯ ಹಕ್ಕನ್ನು ಕಲ್ಪಿಸುವ ನಮ್ಮ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಎಸ್ಪೆಷಲಿ ನಾಗರಾಜ್ ಅವರಿಗೆ ಅರುಣ್ ಸಂಸ್ಥೆಯವರು ನಮ್ಮ ಜೊತೆಗೆ ಒಡನಾಟ ತುಂಬ ಚೆನ್ನಾಗಿದೆ ಹಾಗೂ ಅವರ ಬೆಂಬಲಿತವಾಗಿ ಒದಗಿಸಲು ನಾವು ಕೂಡ ಬದ್ಧರಾಗಿದ್ದೇವೆ ಅಲಾಂಗ್ ವಿತ್ SVYM. ವಿಕಲಚೇತನ ಗುರುತಿಸುವಿಕೆ ಮಹತ್ವ ಮತ್ತು ತರಬೇತಿ ಈ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ ನಿಮಗೆ. ವಿಕಲಚೇತನ ವ್ಯಕ್ತಿಯು ದೈನಂದಿನ ಜೀವನದ ಹಲವಾರು ಆಯಾಮಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಈ ಸಮಸ್ಯೆಯನ್ನು ಬೇಗ ಗುರುತಿಸುವುದರಿಂದ ಚಿಕಿತ್ಸೆ, ತರಬೇತಿ ಮತ್ತು ಬೆಂಬಲ ಒದಗಿಸಲು ಸಾಧ್ಯ ಆಗುತ್ತದೆ. ಸೊ ಬೇಗ ಗುರುತಿಸಬೇಕು. ಎಳೆ ವಯಸ್ಸಲ್ಲೇ ಗುರುತಿಸಿದ್ರೆ ತುಂಬ ಒಳ್ಳೆಯದು. ಗುರುತಿಸಿದ ಮೇಲೆ ಏನಾಗುತ್ತೆ ಅಂದರೆ ಸಮರ್ಪಕ ಚಿಕಿತ್ಸೆ ಮತ್ತು ಸಮನ್ವಯಿತ ಆರೈಕೆ ನೀಡಲಿಕ್ಕೆ ಅನುಕೂಲ ಆಗುತ್ತದೆ. ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶವನ್ನು ಕೂಡ ಸುಧಾರಿಸಬಹುದು. ಇಂಥವ್ರಿಗೆ ಬರೀ ಕ್ಯಾಲಿಪರ್ಸ್ ಹಾಕಿದ ತಕ್ಷಣ ಆಗೋದಿಲ್ಲ. ವಿ ಶುಡ್ ಆಲ್ಸೋ ಕ್ರಿಯೇಟ್ ಆಕ್ಯುಪೇಷನ್ ಫಾರ್ ದೆಮ್. ಮತ್ತೆ ಅವರ ಮನೋಬಲವನ್ನು ಕೂಡ ಹೆಚ್ಚಿಸ್ತದೆ. ಸೊ ಇಟ್ ವಿಲ್ ಕ್ರಿಯೇಟ್ ಎ ಗುಡ್ ಮೈಂಡ್ ಟು ಬಿ ಸ್ಟೇಬಲ್ when they think they have come out of disability. ಸೊ ಡಿಮ್ಯಾನ್ಸ್ ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನ್ಯೂರೋಸೈನ್ಸಸ್ ಕ್ಷೇತ್ರದಲ್ಲಿ ಶ್ರೇಷ್ಠ ಸೇವೆ ನೀಡುತ್ತಿರುವ ಸಂಸ್ಥೆಯಾಗಿದೆ ಮತ್ತು ನಮ್ಮ ಕಾರ್ಯಕ್ರಮ ಮತ್ತು ಸೇವೆಗಳು ಇಂತಹ ಸಂಕಷ್ಟಗಳನ್ನು ಪರಿಹರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದೀವಿ. ಮುಂದೆ ಕೂಡ ಇದೇ ಥರ ಕಂಟಿನ್ಯೂ ಮಾಡ್ತೀವಿ ಅಂತ ನಾನು ನಾಗರಾಜ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಇವುಗಳು ಸಮಾಜದಲ್ಲಿ ಹೆಚ್ಚಿನ ಸಾಧನಗಳ ಮೂಲಕ ಬಡವರ್ಗ ಮತ್ತು ಅಸಹಾಯಕರಿಗೆ ಬೆಳಕು ನೀಡುವ ಪ್ರಮುಖ ಶಕ್ತಿ. ಇಂದಿನ ಈ ಕಾರ್ಯಕ್ರಮವು NGOಗಳ ತ್ಯಾಗದ ಹಾಗೂ ಸಮಾಜ ಸೇವೆಯ ಮಹತ್ವವನ್ನು ತೋರಿಸುತ್ತದೆ. ಇವರು ವಿತರಿಸುತ್ತಿರುವುದು ನಾನು ಅನ್ಕೊಂಡಿದ್ದೆ ಕೇಳುವ ಸಾಧನಗಳು, ಅಂದರೆ ಕೇಳುವಲ್ಲಿ ತೊಂದರೆ ಇರುವವರಿಗೆ, ಮತ್ತು ಚಲನೆಯ ಸಾಧನಗಳು, ವೀಲ್ ಚೇರು, ಮೂಳೆಯ ಲಾಠಿಗಳು ಅಥವಾ ಕ್ಲಚಸ್ಗಳು ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಆಮೇಲೆ ದೈನಂದಿನ ಬಳಕೆಗೆ ಉಪಕರಣಗಳು, ಅಂದರೆ ದೈನಂದಿನ ಜೀವನದಲ್ಲಿ ಸಹಾಯ ಮಾಡುವ ಸಾಧನಗಳನ್ನು ಕೊಡ್ತಾ ಇದ್ದಾರೆ ಅಂತ ನಾನು ನಂಬಿಕೆ ಇಟ್ಟಿದ್ದೇನೆ. ಈ ಸಾಧನಗಳು ಕೇವಲ ಉಪಕರಣಗಳಲ್ಲ, ಇವು ಸ್ವಾತಂತ್ರ್ಯ ಮತ್ತು ಮಾನವೀಯ ಮೌಲ್ಯವನ್ನು ಒದಗಿಸುತ್ತದೆ. ಇಟ್ ವಿಲ್ ಮೇಕ್ ದಮ್ ಇಂಡಿಪೆಂಡೆಂಟ್ ಅಂಡ್ ಇಟ್ ವಿಲ್ ಮೇಕ್ ದಮ್ ಮೋರ್ ವ್ಯಾಲ್ಯೂಡ್ ಇನ್ ದಿ ಡೇ ಟು ಡೇ ಲೈಫ್. ಡಿಮ್ಯಾನ್ಸ್ ತನ್ನ ಸಮಗ್ರ ಆರೈಕೆಯ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತದೆ. ಇಂದಿನ ಕಾರ್ಯಕ್ರಮವು NGOಗಳ ಸಹಯೋಗದ ಮಹತ್ವವನ್ನು ಮರುಕಳಿಸುತ್ತದೆ. ನಮ್ಮ ಬದ್ಧತೆ ಅಂದರೆ ಡಿಮ್ಯಾನ್ಸ್ ಬದ್ಧತೆ, ತಜ್ಞರ ತಂಡ, ಉತ್ತಮ ಮೂಲ ಸೌಕರ್ಯ ಮತ್ತು ಸಾಮಾನ್ಯರ ಪಾಲಿಗೆ ಸಮರ್ಪಿತವಾಗಿ ನಾವು ಮುನ್ನಡೆಯುತ್ತೇವೆ ಎಂದು ನಿಮಗೆ ಹೇಳಲಿಕ್ಕೆ ಬಯಸ್ತೀವಿ. ಅದಕ್ಕೋಸ್ಕರ ನೀವು ಇದನ್ನು ಮಾಡಿದ್ದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸ್ವಯಂ ಸೇವಕರು ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನೀವು ತೋರಿದ ಬದ್ಧತೆ ಮತ್ತು ಸಹಕಾರ ತುಂಬ ಶ್ಲಾಘನೀಯ. ನಾವು ಈ ಸಾಧನಗಳನ್ನು ವಿತರಿಸುವ ಮೂಲಕ ಒಂದು ಹೆಜ್ಜೆ ಮುಂದಿಟ್ಟಿದ್ದೇವೆ. ಆದರೆ ನಮ್ಮ ಕಾರ್ಯ ಇಲ್ಲಿಯೇ ಮುಗಿಯುವುದಿಲ್ಲ. ನೀವು ಯಾರು ಫಲಾನುಭವಿಗಳಿದ್ದಾರಲ್ಲ, ಪ್ರತಿಯೊಬ್ಬರು ವಿಕಲಚೇತನರ ಕುರಿತು ಜಾಗೃತಿ ಮೂಡಿಸಿ ಶೈಕ್ಷಣಿಕ ಮತ್ತು ಉದ್ಯೋಗಾವಕಾಶಗಳಿಗೆ ಪ್ರೋತ್ಸಾಹ ನೀಡಿ ಎಲ್ಲೆಡೆ ಸುಗಮ ಮತ್ತು ಸಮಾನ ಅವಕಾಶಗಳನ್ನು ಒದಗಿಸಲು ಶ್ರಮಿಸಿ ಎಂದು ಎಲ್ಲ ಪ್ರಾಮಾಣಿಕ ಫಲಾನುಭವಿಗಳಿಗೆ ಅಂದರೆ NGOಗಳು ಸೇರಿ ವಿತರಿಸುವ ಸಾಧನೆಗಳ ಜೊತೆಗೆ ಅವರ ಪಾಲಿಗೆ ಮಾಸಿಕ ಪ್ರತ್ಯೇಕ ಕಾರ್ಯಕ್ರಮಗಳನ್ನು ರೂಪಿಸಲು ಬದ್ಧರಾಗಿರಿ. ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿಗೆ ವಿಶೇಷ ಕೋರ್ಸ್ಗಳನ್ನು ಪ್ರಾರಂಭಿಸಲು ಶುರು ಮಾಡಿರಿ. ಕುಟುಂಬ ಸದಸ್ಯರಿಗೆ ವಿಕಲಚೇತನರ ಆರೈಕೆಯ ಕುರಿತು ತರಬೇತಿ ನೀಡಲು ಕಾಲಕಾಲವಾಗಿ ಕ್ರಮ ಕೈಗೊಳ್ಳಬೇಕೆಂದು ನಾನು NGOಗಳಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ.
ಪ್ರಿಯ ದಾರಿ ದೀಪದವರೇ, ಇವತ್ತಿನ ಕಾರ್ಯಕ್ರಮವು ನಿಮ್ಮ ಜೀವನದಲ್ಲಿ ಹೊಸ ಆಸೆ ಮತ್ತು ನಂಬಿಕೆಯನ್ನು ತರಲಿ. ನಿಮ್ಮ ಮನೋಬಲ ಮತ್ತು ನಿಮ್ಮಲ್ಲಿರುವ ಸಾಮರ್ಥ್ಯ ನಮ್ಮೆಲ್ಲರಿಗೂ ಪ್ರೇರಣೆ ನೀಡಲಿ. ಎಲ್ಲರ ಸಹಕಾರದಿಂದ ಅಂದರೆ ಟೀಮ್ ವರ್ಕಿಂದ ನಾವು ಸಾಮಾಜಿಕ ಸಮಾನತೆ ಮತ್ತು ಒಗ್ಗಟ್ಟಿನ ಹೊಸ ಅಧ್ಯಾಯವನ್ನು ರಚಿಸೋಣ. ಧನ್ಯವಾದಗಳು. ಇಂದು ವಿಕಲಚೇತನರಿಗೆ ನವ ಚೈತನ್ಯ ನೀಡುವಂತಹ ಆರೂಢ ಸಂಸ್ಥೆ ಧಾರವಾಡ, ಡಿಮಾನ್ಸ್ ಧಾರವಾಡ, ರೈಸ್ ಬಯೋಲಿಕ್ ಕಂಪನಿ ಬೆಂಗಳೂರು, ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ ಧಾರವಾಡ, ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ಇಂದು ವಿಕಲಚೇತನರ ಸಾಧನೆಗಳ ವಿತರಣಾ ಕಾರ್ಯಕ್ರಮ. ಇದು ಈ ಹಿಂದೆ ಅಂದ್ರೆ ಡಿಸೆಂಬರ್ 27, 28ರಂದು 2 ದಿವಸಗಳ ಒಂದು ಮೇಜರ್ಮೆಂಟ್ ಕಾರ್ಯಕ್ರಮ ಜರುಗಿದ್ದು ಇದೇ ಸ್ಥಳದಲ್ಲಿ ಬಯೋವಿಕ್ ಕಂಪನಿ ಅವರು ಹೇಳಿದ್ರು, ನಾವು ಅತಿ ಶೀಘ್ರವಾಗಿ ಮತ್ತು ಕ್ವಾಲಿಟಿ ಇರುವಂತಹ ಸಾಧನ ಸಲಕರಣೆಗಳನ್ನ ನಾವು ವಿಕಲಚೇತನರಿಗೆ ನೀಡ್ತಾ ಬಂದಿದ್ದೇವೆ ಮತ್ತು ಅತಿ ಶೀಘ್ರದಲ್ಲಿ ನೀಡ್ತೇವೆ ಅಂತ ಹೇಳಿದ್ರು. ನಮಗೆ ಕೇಳ್ತಿದ್ರು ಬೇರೆ ಬೇರೆ ವಿಕಲಚೇತನ ಪ್ರತಿನಿಧಿಗಳು ಮತ್ತು ಹೇಳಗಳು ಏನ್ ಸರ್ ಮೆಜರ್ಮೆಂಟ್ ಮಾಡ್ತಾರೆ ಬಟ್ ಬೇಗನೆ ಕೊಡೋದಿಲ್ಲ, ಅಂತ ಕ್ವಾಲಿಟಿ ಸಾಮಾನು ಸಿಕ್ಕಿಲ್ಲ, ಈ ತರ ಎಲ್ಲ ಕಂಪ್ಲೇಂಟ್ಸ್ ಇತ್ತು. ನನ್ನ ಹೆಸರು ಮಂಜುನಾಥ್ ಹೊಳೆಯವರು ಅಂತ. ನಾನು ಒಳೋಳಿ ಗ್ರಾಮ ಪಂಚಾಯತಿಯಿಂದ ಬಂದಿದ್ದು. ಈ ಒಂದು ಆರೂಢ ಸಂಸ್ಥೆ ಮತ್ತು ರೈಸ್ ಬಯೋನಿಕ್ ಸಂಸ್ಥೆಯವರಿಂದ ಈ ನಮ್ಮ ಕೃತಕ ಕಾಲು ಮತ್ತು ಪ್ರದರ್ಶನ ಕೊಟ್ಟಿರ್ತಾರೆ. ಇಂಥ ಒಂದು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅವರಿಗೂ ಮತ್ತು ನನ್ನ ವಿಕಲಚೇತನರ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇಂಥ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ದೇವರು ಆರೋಗ್ಯ ಆಯಸ್ಕೊಳ್ಳಿ ಅಂತ ಹೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಧಾರವಾಡದೊಳಗೆ ಇರ್ತೀವಿ. ಬಲಗಾಲೊಳಗೆ ನಂದು ಹ್ಯಾಂಡಿಕ್ಯಾಪ್ಟ ಪೋಲಿಯೋದಾಗಿದ್ದ. ಇದ್ರೊಳಗೆ ಇಲ್ಲಿ ಬಂದ ಮೇಲೆ ಲೈಟ್ ವೇಟ್ ಕ್ಯಾಲಿಫರ್ ಸಿಕ್ವ, ಅದ್ರ ಜೊತೆಗೆ ಚಪ್ಪಲಿನ ಸದಕ್ಕೂ ಅವ್ರು ಕೊಟ್ಟಿದ್ದಾರೆ. ಆಮ್ಯಾಗ ನಮಗೆ ಅದು ಕಂಫರ್ಟೇಬಲ್ ಆಗುವಂಗೆ ಅದ್ರದ್ದು ಏನು ರಿಪೇರಿ ಬಂತಂದ್ರೂ ಸದಕ್ಕೆ ಅದನ್ನೆಲ್ಲನೂ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿ ಅಡಚಣೆ ಆಗಿಲ್ಲ, ಬಹಳ ಒಳ್ಳೆಯ ರೀತಿಯಲ್ಲೇ ಮಾಡಿಕೊಟ್ಟಿದ್ದಾರೆ. ಧನ್ಯವಾದ. ಈ ಫುಟ್ವೇರ್ ಅಂದ್ರೆ ಈ ಕ್ಯಾಲಿಫರ್ ಮಾಡಿಕೊಟ್ಟಂಥ ಆರೂಢ ಸಂಸ್ಥೆ ಆಗಿರ್ಬೋದು ಮತ್ತು ಈ ಕ್ಯಾಲಿಫರ್ ಕೊಟ್ಟಂಥ ಆರೂಢ ಸಂಸ್ಥೆ ಧಾರವಾಡ ಮತ್ತು ರೈಸ್ ಬಯೋನಿಕ್ ಕಂಪ್